ಸಮಾವೇಶದಲ್ಲಿ ನನ್ನ 1,500 ಪ್ರಶಸ್ತಿಗಳು ಹಾಗೂ 106 ಕರಾಟೆ ವರ್ಗಗಳ ಪ್ರಶಸ್ತಿ ಪ್ರದರ್ಶನ ಸಮಾರಂಭ ಇದೆ. ಅದೊಂದು ನಿಮ್ಮ ಕೈಲಿ ಇನಾಗ್ರೇಷನ್ ಮಾಡಿಸೋಂಥ ಒಂದು ವಿಷಯ. 30ನೇ ತಾರೀಕು ಶನಿವಾರ ಮಲ್ಲೇಶ್ವರಂ. ಹೌದು ಸರ್, ಆಗ್ಬೋದಾ? ಗೊತ್ತಿಲ್ಲ. 30 ಭಾಳ ಪ್ರೋಗ್ರಾಮ್ ಇದೆ, ಏನೋ ಒಂದು ಪ್ರೋಗ್ರಾಮ್ ಇದೆ, ಗೊತ್ತಿಲ್ಲ, ತಿಳ್ಕೊಂತೀನಿ, ಮರುತ್ತಿಲ್ಲ. ಬಂದಿದೆ ನಿಮ್ಮದು? ಬಾಬಾ 32 ಸಾಧನೆ ಎಷ್ಟು ವರ್ಷ ಬಂದಿದೆ? ಬರೇ 106 ಬಂದಿದೆ ವರ್ಲ್ಡ್ ರೆಕಾರ್ಡು. ಪ್ರಶಸ್ತಿಗಳೆಲ್ಲ ಎಲ್ಲ ಕರಾಟೆಯಲ್ಲೇ, ಸ್ಪೋರ್ಟ್ಸಲ್ಲೇ. ನೋಡಪ್ಪ, ಇಷ್ಟು ಇದೆಲ್ಲ ಓದಬೇಕಂದ್ರೆ ತುಂಬ ಓದಿ ಹೇಳೋಕ್ಕಾಗಲ್ಲ. ಭಾಳ ಇದು ತಗೊಂಡಾದ್ಮೇಲೆ ಏನಾದರೂ ಕೊಡಬೇಕು ನನ್ನ ಜನಗಳಿಗೆ ಅಂತ ಅಷ್ಟೇ ಸರ್. ಎಲ್ಲೂ ₹1 ಕೂಡ ನಾವು ತಗೊಳ್ಳಲ್ಲ ಸರ್. ಹೌದಾ? ಯಾಕಂದರೆ ಕನ್ನಡಿಗರು ಮಾರಾಟಕ್ಕಿಲ್ಲ, ಕರಾಟೆಯವರಂತೂ ಇಲ್ಲವೇ ಇಲ್ಲ. ಹೌದಾ? ಕರಾಟೆ ಶ್ರೀನಾಥ್ ಅಂತ ಫೇಮಸ್ ನೀವು? ಹೌದು ಸರ್. ಓಕೆ, ಶುರು ಮಾಡ್ಬೋದು ಸರ್. ನಮ್ಮದೊಂದು ಪುಟಾಣಿ ಡಿಜಿಟಲ್ ಚಾನಲ್ ಇದೆ. ಆ ಚಾನಲ್ ವತಿಯಿಂದ ನಾವು ಈ ಪ್ರೋಗ್ರಾಮ್ನ ಮಾಡ್ತಾ ಇದ್ದೀವಿ ಸರ್. ಈಗ ನಾನು ಇದ್ರ ಬಗ್ಗೆ ಮಾತಾಡ್ಬೇಕಾ, ಇದ್ರ ಬಗ್ಗೆ ಮಾತಾಡ್ಬೇಕಾ, ಇದ್ರ ಮಾತಾಡ್ಬೇಕಾ? ಈಗ ನಿಮಗೆ ಮೊದಲು ನಿಮಗೆ ಸಹಕಾರ ರತ್ನ ಸಿಕ್ಕಿರೋದ್ರ ಬಗ್ಗೆ ಹೇಳಿ, ತದನಂತರ ಆ ಒಂದು ಸಂದರ್ಭದಲ್ಲಿ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಅವರು ಸೇವಾಯುಧ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂತೇಳಿ, ಆಮೇಲೆ ನಮ್ಮ ಡಾಕ್ಟರ್ ಕರಾಟೆ ಶ್ರೀನಾಥ್ರವರ ಒಂದು ಮಲ್ಲೇಶ್ವರಂ ಇನೋವೇಟಿವ್ ಎಕ್ಸ್ಪೋ ಅಲ್ಲಿ ಅವರು ಸಾಧನಾ ಸಮಾವೇಶದ ಸಮಾರಂಭ ಇದೆ. ಎಕ್ಸಿಬಿಷನ್ ಇರುತ್ತೆ, ಅದು ನಿಮ್ದೆಲ್ಲ ಸಾಧನೆಗಳ ಪಟ್ಟಿನ ತೋರಿಸ್ತೇನೆ. ಕುಡಿ, ಕಾಫಿ ಕುಡಿ ಸರ್. ಕಾಫಿ ಕುಡಿ ಸರ್. ಮಗಳೇ, ನಮಸ್ತೆ ಕರ್ನಾಟಕ. ನಮ್ಮ ರಿಯಾಲಿಟಿ ಚಾನಲ್, ಜಮ್ ಚಾನಲ್, ಜನಧ್ವನಿ ಚಾನಲ್ ಹಾಗೂ VK ನ್ಯೂಸ್ ಚಾನಲ್ ಕಡೆಯಿಂದ ಇವತ್ತಿನ ದಿವಸ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನಾವು ಬಂದಿದ್ದೀವಿ. ವಿಚಾರ ಇಷ್ಟೇ, ನಮ್ಮ ದಿಗ್ಗಜ ನಿರ್ಮಾಪಕರಿಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಸಹಕಾರ ರತ್ನ ಅಂತ ಒಂದು ಶ್ರೇಷ್ಠ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಬಾಗಲಕೋಟೆಯಲ್ಲಿ ಅವ್ರನ್ನ ಗೌರವಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ನ ವತಿಯಿಂದ ಅವರಿಗೆ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೀವಿ. ಇದಕ್ಕೆ ಬಹಳ ಹೆಮ್ಮೆ ಇದೆ. ಇವರು ಇದಕ್ಕೆ ಅರ್ಹ ವ್ಯಕ್ತಿ ಅಂತ ನನ್ನ ಭಾವನೆ. ಯಾಕೆಂತಂದರೆ ಕನ್ನಡ ಚಲನಚಿತ್ರರಂಗದಲ್ಲಿ ನ ಭೂತೋ ನ ಭವಿಷ್ಯತಿ, ಯಾರು ಪ್ರಪಂಚದ 7 ಅದ್ಭುತಗಳನ್ನು ತೋರಿಸಿದ್ದು ಇತಿಹಾಸದಲ್ಲಿ ಇಲ್ಲ ನನ್ನ ಪ್ರಕಾರ, ಅಲ್ವಾ ಸರ್? ಆದ್ದರಿಂದ ನಮ್ಮ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ 20 ವರ್ಷಗಳಿಂದ ಯಾವುದೇ ರೀತಿಯಾದಂತಹ ಡೊನೇಷನ್ ಇಲ್ದಿರ, ಫೀಸ್ ಇಲ್ದಿರ ಯಾವುದು ನಾವು ತಗೊಳ್ಳೋದು ಇಲ್ಲ, ಏನೂ ಇಲ್ಲ. ಇದಕ್ಕೆ ರಾಯಭಾರಿಗಳು, ಪದ್ಮಶ್ರೀ ಪುರಸ್ಕೃತರು ಡಾಕ್ಟರ್ ದೊಡ್ಡರಂಗೇಗೌಡರು ಹಾಗೆ ಸುಮಾರು ದಿಗ್ಗಜರು ಎಲ್ಲ ಇದರಲ್ಲಿ ಇರ್ತಾರೆ. ಈ ರಾಮಮೂರ್ತಿ ಅವರು ಇವತ್ತೇನೇ ನಾವು ಹೋರಾಟ ಮಾಡ್ತಾ ಇದ್ದೀವೋ, ನಮ್ಮ ಕನ್ನಡ ಬಾವುಟದ ನಿರ್ಮಾತೃ ರಾಮಮೂರ್ತಿಯವರ ಸವಿ ನೆನಪಿನಲ್ಲಿ ನಮ್ಮ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಉದ್ಘಾಟನೆ ಆಯಿತು. ಇವತ್ತಿನವರೆಗೂ ಸುಮಾರು ಒಂದು 15,000 ಜನಕ್ಕೆ ನಾವು ಸೇವಾಯುಧ ರತ್ನ ಪ್ರಶಸ್ತಿ ಹಾಗೂ ಜೀವಮಾನ ಶ್ರೇಷ್ಠ ಸಾಧನೆ ಪ್ರಶಸ್ತಿ ಮತ್ತು ಕರೋನಾ ವಾರಿಯರ್ಸ್ ಪ್ರಶಸ್ತಿಗಳನ್ನು ಕೊಟ್ಟಿರ್ತೀವಿ. ಸೊ ನನಗೆ ಬಹಳ ಹೆಮ್ಮೆ ಇದೆ ಸರ್, ನೀವು ಇದಕ್ಕೆ ಒಪ್ಪಿ ಬರಮಾಡಿಕೊಂಡಿದ್ದಕ್ಕೆ ಹಾಗೂ ನನ್ನ ಮಗಳಾದ ಡಾಕ್ಟರ್ ಚೈತ್ರ ಅವರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ಅವಕಾಶ ಅನ್ನೋದು ಆಕಾಶ ಥರ. ನಾವು ಎಷ್ಟೋ ಸರಿ ಚಿಕ್ಕಂದಿಂದನೂ ಚೇಂಬರದ ಹೊರಗಡೆ ನಿಂತಿರ್ತಾ ಇದ್ವಿ, ಒಳಗಡೆ ಬರೋದಕ್ಕೆ ನಮಗೆ ಕಷ್ಟ ಆಗ್ತಾ ಇತ್ತು. ಇವತ್ತಿನ ದಿವಸ ಅವ್ರು ದಾರಿ ಮಾಡಿಕೊಟ್ಟಿದ್ದಾರೆ ಅಂತಂದರೆ ಅವ್ರಿಗೂ ಹೃತ್ಪೂರ್ವಕವಾದ ಆಶೀರ್ವಾದಗಳು ಹಾಗೂ ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಸರ್. ಯಾಕೆಂತಂದರೆ ಇವತ್ತಿನ ದಿವಸ ಯಾವ ರೀತಿ ಚಿತ್ರ ನಿರ್ಮಾಣ ಆಗ್ತಾ ಇದೆ ಅಂತ ಅಂದ್ಕೊಂಡಾಗ ನೀವು ಜ್ಞಾಪಕ ಬಂದ್ಬಿಡ್ತೀರ. ನಾನು ಪ್ರತಿಯೊಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ, ಯಾವುದು ಉತ್ಪ್ರೇಕ್ಷೆ ಅಲ್ಲ, ಅತಿಶಯೋಕ್ತಿನಲ್ಲ ಸರ್. ಯಾವ ಕೆಲಸಕ್ಕೂ ನಾವು ಬಂದಿಲ್ಲ. ನಿಮ್ಮ ಸೇವೆಯನ್ನು ಪರಿಗಣಿಸಿ ಯಾರು ಸೇವೆ ಮಾಡ್ತಾರೋ ಅವರ ಮನೆ ಬಾಗಿಲಿಗೆ ಹುಡ್ಕೊಂಬರೋಂಥದ್ದು ನಮ್ಮ ಕೆಲಸ. ಸೇವೆ ಮಾಡುವವರಿಗೆ ಸನ್ಮಾನ. ಥ್ಯಾಂಕ್ ಯು ವೆರಿ ಮಚ್ ಸರ್. ತದನಂತರ ನಮ್ಮದು ಒಂದು ಈ ತಿಂಗಳ 30ನೇ ತಾರೀಕು ಮಲ್ಲೇಶ್ವರಂ ಎಕ್ಸ್ಪೋ ಅಲ್ಲಿ ನಾನು ಮಾಡಿರುವಂತಹ ಸಾಧನೆಯನ್ನು ನಮ್ಮ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮತ್ತು ವಾಕಥಾನ್, ಜಮ್ ಚಾನಲ್ ಸುಮಾರು ದಿಗ್ಗಜರು ಇದನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಅಭಿನಯಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್. ಈ ಸಂದರ್ಭದಲ್ಲಿ ನಿಮಗೆ ಸಹಕಾರ ರತ್ನ ನೀಡಿದಂತಹ ಸಂದರ್ಭ ಹಾಗೂ ಸೇವಾಯುಧ ರತ್ನ ನೀಡಿದಂತಹ ಸಂದರ್ಭದಲ್ಲಿ 2 ಮಾತುಗಳು ನಮ್ಮ ವೀಕ್ಷಕರಿಗೆ. ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು. ನಿಮ್ಮ ಪ್ರಜಾಮಾರ್ಗ ಚಾನಲ್ ವೀಕ್ಷಕರಿಗೆ ಸರ್, ಪ್ರಜಾಮಾರ್ಗ ಇವಾಗ ತಗೋಬೇಡಿ, ನೆಕ್ಸ್ಟ್ ರೆಕಾರ್ಡ್ ಮಾಡ್ತಾರೆ. ರಿಯಾಲಿಟಿ ಕನ್ನಡ ಚಾನಲ್ ಸದಾ ನಿಮ್ಮೊಂದಿಗೆ. ಅವ್ರ ವೀಕ್ಷಕರಿಗೆ ನಮಸ್ಕಾರ ಕೊಡಬೇಕು. ನಮ್ಮ ಫಸ್ಟು ವೀಕ್ಷಕರು ಯಾರು ಇದಕ್ಕೆ? ವೀಕ್ಷಕರಿಗೆ ನಮಸ್ಕಾರ ತಗೊಳ್ಳಿ. ಆ ಚಾನಲ್ ಹೆಸರು ಹೇಳಿ. ಇಲ್ಲ, ರಿಯಾಲಿಟಿ ಕನ್ನಡ ಚಾನಲ್ ಸದಾ ನಿಮ್ಮೊಂದಿಗೆ. ನಮಸ್ಕಾರ, ನಾನು NM ಸುರೇಶ್, ಪ್ರೆಸಿಡೆಂಟ್ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್. ಇದು ಭಾಳ ಸಂತೋಷ ಆಗ್ತಿದೆ.
ರಿಯಾಲಿಟಿ ಕನ್ನಡ ಚಾನಲ್ ಅವರು ಇವತ್ತು ನನಗೆ ಕರೆದು ಸನ್ಮಾನ ಮಾಡ್ತಾ ಇರೋದು. ಮೊದಲನೇದಾಗಿ ಅವ್ರ ವೀಕ್ಷಕರಿಗೆ ನಾನು ನಮಸ್ಕಾರ ಹೇಳ್ತಾ ನನ್ನ ಮಾತಾಡಬೇಕು ಬಂದಿದ್ದೀನಿ. ಮೊದಲನೇದಾಗಿ ನಾನು ಸಹಕಾರ ರತ್ನ ಪ್ರಶಸ್ತಿಗೆ ಅರ್ಹರಾಗಿದ್ದಕ್ಕೆ ಮೊದಲನೇದಾಗಿ ನನ್ನ ಮಲ್ಲೇಶ್ವರ ಸಹಕಾರ ಬ್ಯಾಂಕಲ್ಲಿ ನನ್ನ ನಿರ್ದೇಶಕ ಮಂಡಳಿ ಆಯ್ಕೆ ಮಾಡಿದ ನನ್ನ ಸದಸ್ಯರ ಮಂಡಳಿಗೆ ನಾನು ಅವರಿಗೆ ಮೊದಲನೇದಾಗಿ ಅಭಿನಂದನೆ ತಿಳಿಸಲೇಬೇಕು. ಅವ್ರಿಗೆ ಚಿರುಣಿ ಕೂಡ ಆಗಿದ್ದೀನಿ. ಕಳೆದ 28 ವರ್ಷಗಳಿಂದ ಮಾಡ್ಬೋದು ಬಾಲಕ್ ಸ್ಟಾರ್ಟ್ ಮಾಡ್ಬೇಕು. ಬೇಡ, ಇಲ್ಲಿಂದ ಕಂಟಿನ್ಯೂಷನ್ ತಗೊಳ್ಳಿ ಸರ್. ನಾನು ಕಳೆದ 28 ವರ್ಷಗಳಿಂದ ಮಲ್ಲೇಶ್ವರ ಸಹಕಾರ ಬ್ಯಾಂಕಲ್ಲಿ ನಾನು ನಿರ್ದೇಶಕನಾಗಿ, ಅಧ್ಯಕ್ಷನಾಗಿ ಹಾಗೂ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸಿರೋದು ನನಗೆ ಭಾಳ ಸಂತೋಷ ಇದೆ. ಅದು ನಾನು 97ನಲ್ಲಿ ಡೈರೆಕ್ಟರ್ ಆದಮೇಲೆ ಆ ಬ್ಯಾಂಕಿಗೆ ಶ್ರಮಿಸಿದಂಥ ಎಲ್ಲ ನನ್ನ ಮಾಜಿ ನಿರ್ದೇಶಕರಿಗೆ, ಮಾಜಿ ಅಧ್ಯಕ್ಷರುಗಳಿಗೆ ಹಾಗೂ ಆ ಸಂಬಂಧಪಟ್ಟ ಬ್ಯಾಂಕಿನ ಕಟ್ಟಡ ಕಟ್ಟಿರುವಂಥ ನಿರ್ಮಾಣ ಮಾಡಿರುವಂಥ ಫೌಂಡರ್ ಮೆಂಬರ್ಸ್ಗೆ ನೆನೆಸ್ಕೊಳ್ತಾ ನಾನು ಇವತ್ತು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆ ಸಂಸ್ಥೆ ಭಾಳ ಕಷ್ಟಪಟ್ಟು ಪ್ರತ್ಯೇಕದ ಬ್ರಾಹ್ಮಣ್ಸೇ ಮನೆಯಿಂದ ಫ್ಲಾಸ್ಕ್ ತಂದು ಎಲ್ಲಿ ದುಡ್ಡು ಖರ್ಚಾಗುತ್ತೆ ಅಂದರೆ ಬರೀ ಸಣ್ಣ ಮೂಲ ಬಂಡವಾಳದಲ್ಲಿ ಸ್ಟಾರ್ಟ್ ಮಾಡಿದ 1920ನಲ್ಲಿ ಸ್ಟಾರ್ಟ್ ಮಾಡಿದ ಸಂಸ್ಥೆ ಭಾಳ ಸಣ್ಣದಾಗಿ ಇವತ್ತು ಬೃಹದಾಕಾರವಾಗಿ ಕರ್ನಾಟಕದಲ್ಲಿ ಪ್ರತಿಷ್ಠಿತ ಸಂಸ್ಥೆಯಾಗಿ ಬೆಳೆದಿದೆ. ಆ ಸಂಸ್ಥೆ ವತಿಯಿಂದ ನನಗೆ ಇವತ್ತು ರಾಜ್ಯ ಸರ್ಕಾರ ನನ್ನ ಸೇವೆಯನ್ನು ಗುರುತಿಸಿ ನಮ್ಮ ಸಹಕಾರ ರತ್ನ ಕೊಟ್ಟಿರೋದು ಭಾಳ ಸಂತೋಷ. ಅದು ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಸಹಕಾರ ಸಚಿವ ರಾಜಣ್ಣ ಅವರಿಗೆ, ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ಗೆ ನಾನು ನನ್ನ ನಮಸ್ಕಾರ ತಿಳಿಸಲೇಬೇಕು. ಯಾಕಂದರೆ ನನ್ನಂಥವನಿಗೆ, ಅದು ನನ್ನಂಥ ವ್ಯಕ್ತಿಗೆ ಹುಡುಕಿ ನನ್ನ ಕೆಲಸಕ್ಕೆ ಗುರುತು ಮಾಡಿಕೊಂಡು ಕೆಲಸ ಮಾಡ್ತೀನಿ ಅಂತ ನನಗೆ ಕೊಟ್ಟಿರೋದಕ್ಕೆ ಮೊದಲನೇದಾಗಿ ಅನಂತವಾದ ಧನ್ಯವಾದಗಳು. ನನ್ನ ಇವತ್ತಿನ ನಮ್ಮ ಆಡಳಿತ ಮಂಡಳಿ ಅಂತ ನಮ್ಮ ಬಿ ರಮೇಶ್ ಅಧ್ಯಕ್ಷರು, ನನ್ನ ಆತ್ಮೀಯ ಸ್ನೇಹಿತರು, ಸಹೋದರ ಸಮಾನ ಕೂಡ ನಾನು ಯಾವಾಗಲೂ ನಮ್ಮ ಅಣ್ಣ ಅಂತ ಇರ್ತೇನೆ. ಅವರು ಕೂಡ ನನಗೆ ಭಾಳಷ್ಟು ಸಹಕಾರ ಕೊಟ್ಟಿದ್ದಾರೆ ನನ್ನ ಬೆಳೆಯೋದಕ್ಕೆ. ಜೊತೆಗೆ ಅನಂತನಂತ ಮಾಜಿ ಅಧ್ಯಕ್ಷರು ಕೂಡ ಅವರು ಇಬ್ಬರು ಸ್ನೇಹಿತರು, 3 ಜನ ಸ್ನೇಹಿತರುಗಳು ಮತ್ತು ಎಲ್ಲ ಆಡಳಿತ ಮಂಡಳಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ಯಾಕಂದರೆ ನಮ್ಮ ಆಡಳಿತ ಮಂಡಳಿ ಎಲ್ಲರೂ ನನಗೆ ನಗನಗ್ತಾ ಒಂದು ಭಾಳ ಪ್ರೀತಿ ವಿಶ್ವಾಸದಿಂದ ನನಗೆ ಮಾತಾಡೋದಕ್ಕೆ ಅವರ ಆಶೀರ್ವಾದ ವಿಶ್ವಸ್ಸೇ ಇವತ್ತಿಗೆ ಸಹಕಾರ ರತ್ನ ಬರಲಿಕ್ಕೆ ಮೂಲ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗಂತೂ ಭಾಳ ಸಂತೋಷ ಆಗಿದೆ. ನಾನು ಆ ಬ್ಯಾಂಕಲ್ಲಿ ಸಂಸ್ಥೆಯಲ್ಲಿ ಬಹುಶಃ 1985ನಲ್ಲಿ ಫೆಬ್ರವರಿ 25ಕ್ಕೆ ಬ್ಯಾಂಕಿಗೆ ಆರ್ಡರ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ತರ್ಕಾಗಿ ಜಾಯ್ನ್ ಆಯಿತು. ನಾನು 1985 to 1991ನಲ್ಲಿ ನಾನು ಆ ಸಂಸ್ಥೆಗೆ ರಾಜೀನಾಮೆ ಕೊಟ್ಬಿಟ್ಟು ನಾನೇ ಸ್ವಂತ ಬಿಸ್ನೆಸ್ ಮಾಡಿ ಪುನಃ ಏನೋ ಒಂದು ಆಕಸ್ಮಿಕವಾಗಿ ಚುನಾವಣೆ ನಿಂತ ಸರ್ವ ಬಂತು. ಅದಕ್ಕೆ ನಮಗೆ ಸ್ಟಾಫ್ ಮೆಂಬರ್ಸ್ ಕೂಡ ಇದ್ದರು. ಆ ಟೈಮಲ್ಲಿ 97 ಅತ್ಯಧಿಕ ಬಹುಮತದಿಂದ ಗೆದ್ದು ನಿರ್ದೇಶಕನಾಗಿ ಎಲೆಕ್ಟ್ ಆದಮೇಲೆ ಅಲ್ಲಿಂದ ಇಲ್ಲಿವರೆಗೂ ನಾನು ಸೋಲಿಲ್ಲದೆ ಸರದಾರ ಅಂತ ಹೇಳ್ಬೋದು. ಸೋಲಿಲ್ಲದೆ ನನ್ನ ಕೆಲಸಕ್ಕೆ ಮೂಲ ಕಾರಣವಾದ ನನ್ನೆಲ್ಲ ಆಡಳಿತ ಮಂಡಳಿ ನಮ್ಮ ಸದಸ್ಯರಿಗೆ ನನ್ನ ಮೇಲೆ ಇಟ್ಟರೆ ವಿಶ್ವಾಸಕ್ಕೆ, ಆ ವಿಶ್ವಾಸಕ್ಕಂತೆ ಇವತ್ತು ನನಗೆ ಸಹಕಾರ ರತ್ನ ಪ್ರಶಸ್ತಿ ಬಂದಿರೋದು ಎಲ್ಲ ಕಾಕತಾಳೀಯ. ಅದಕ್ಕೆ ಯಾವತ್ತೂ ಅವರು ನಂದಲ್ಲ, ನೀವು ಕೊಟ್ಟಿರೋದು ಭಿಕ್ಷೆ ಅನ್ಕೊತೀನಿ ನಮ್ಮ ಸದಸ್ಯರುಗಳು. ಅದಕ್ಕೆ ಯಾವತ್ತೂ ನಾನು ಅನ್ಸ್ಕೊತೀನಿ. ಎರಡನೇದಾಗಿ ನಾನು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷನಾದ ಮೇಲೆ ನನಗೆ ಈ ನಮ್ಮ ನಿರ್ಮಾಪಕರಾಗಲಿ, ವಿತರಕರಾಗಲಿ, ಪ್ರದರ್ಶಕರಾಗಲಿ ನನಗೆ ಅತ್ಯಧಿಕ ಬಹುಮತದಿಂದ ನನಗೆ ಅಧ್ಯಕ್ಷನಾಗಿ ಚುನಾಯಿತರಾಗಿ ನಾನು ಸಣ್ಣ ಮಟ್ಟದ ಸಿನಿಮಾ ನಿರ್ಮಾಣಕ್ಕೆ ಬಂದೆ. ಎಕ್ಸ್ಕ್ಯೂಸ್ ಮೀ, ಸೂಪರ್ ಡೂಪರ್ ಪಿಕ್ಚರ್ ಕೊಟ್ಟೆ. ನನ್ನ ಬ್ಯಾನರಲ್ಲಿ ಭಾಳಷ್ಟು ಹೊಸಬರಿಗೆ, ಹೊಸ ಕಲಾವಿದರಿಗೆ, ಹೊಸ ತಂತ್ರಜ್ಞರಿಗೆ, ಹೊಸ ಫೋಟೋಗ್ರಾಫರ್ಗೆ, ಕ್ಯಾಮ್ರಾಮನ್ಗಳಿಗೆ, ನಿರ್ದೇಶಕರಿಗೆ, ಸಂಗೀತಗಾರರಿಗೆ ಬಹುಶಃ ಒಂದು ದೊಡ್ಡ ಪಟ್ಟಿನೇ ಇದೆ. ಭಾಳ ನಟನಟಿಯರು ಕೊಟ್ಟಿದ್ದೀನಿ. ಎಲ್ಲರೂ ಆಶೀರ್ವಾದ ಅನ್ಸುತ್ತೆ ನನಗೆ. ಯಾಕಂದರೆ ನಾನು ಪ್ರಪಂಚದ 7 ಅದ್ಭುತಗಳನ್ನು ಮಾಡಬೇಕು ಅಂತ ನಮ್ಮ ಕರ್ನಾಟಕದಲ್ಲೇ ನಾವ್ಯಾಕೆ ಮಾಡಬಾರ್ದು, ಕರ್ನಾಟಕದ ಧೈರ್ಯ ನಿರ್ಮಾಪಕರಿದ್ದಾರೆ ಅಂತೇಳಿ ಧೈರ್ಯ ಮಾಡೋ ಸಿನಿಮಾ ಮಾಡಿ ಕೋಟ್ಯಾಂತರ ಬಂಡವಾಳ. ಅವಾಗ ಇನ್ಫ್ಲೇಷನ್ ಇತ್ತು 2010ನಲ್ಲಿ. ಅದಕ್ಕೆ ಧೈರ್ಯ ಕೊಟ್ಟರು ನಮ್ಮ ಕನ್ನಡಿಗರು, ಕನ್ನಡ ಜನ, ಕನ್ನಡ ಪ್ರೇಕ್ಷಕರು. ಅವರು ಯಾವತ್ತೂ ಯಾವ ಚಿರುಣಾಗಿರ್ತೀನಿ. ನನಗೆ ಇವತ್ತಂತೂ ತುಂಬ ಸಂತೋಷ ಆಗ್ತಿದೆ. ಈ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಅವರು ನನ್ನ ಸಹಕಾರ ರತ್ನ ನನಗೆ ಅವಾರ್ಡ್ ಬಂದು ತಿಳ್ಕೊಂಡೇ ಅವರು ನನಗೆ ಕರ್ನಾಟಕದ ಗುರುತಿನ ಅವರ ಸೇವಾ ಯೋಧ ರತ್ನ ರಾಜ್ಯ ಪ್ರಶಸ್ತಿಯನ್ನು, ಅದು ಭಾಳ ಪ್ರತಿಷ್ಠಿತ ಸಂಸ್ಥೆ, ಕಳೆದ 15 ವರ್ಷಗಳಿಂದ ಸಾವಿರಾರು ಜನಕ್ಕೆ ಪ್ರಶಸ್ತಿಗಳು ಕೊಟ್ಟಿದ್ದಾರೆ. ಅದು ದೊಡ್ಡರಂಗೇಗೌಡರಿದ್ದಾರೆ. ಜೊತೆಗೆ ದೊಡ್ಡರಂಗೇಗೌಡರು ಭಾಳ ದೊಡ್ಡ ವ್ಯಕ್ತಿ. ಅವರಂಥ ಇಂಥ ಸಂಸ್ಥೆಗಳಲ್ಲಿ ಅವ್ರ ಪದಾಧಿಕಾರಿಗಳ ಜೊತೆ ನಮ್ಮ ಡಾಕ್ಟರ್ ಶ್ರೀನಾಥ್, ಕರಾಟೆ ಶ್ರೀನಾಥ್ ಅಂತ ನಿಜವಾಗ್ಲೂ ಕನ್ನಡ ಮಾತಾಡೋರು, ವಿಚಾರವಂತರು, ವಿಚಾರ ತಿಳಿದು ನಿಸ್ವಾರ್ಥ ಭಾವನೆಯಿಂದ ಯಾವುದೇ ಹಣದ ಅಪೇಕ್ಷೆ ಇಲ್ಲದೆ, ಇನ್ನೊಬ್ಬರು ಹಣನ ಕೇಳದೆ ಸ್ವಂತ ದುಡ್ಡಲ್ಲಿ ನಾನು ಮಾಡ್ತಾ ಇದ್ದೀನಿ ಅನ್ನೋದು ಭಾಳ ಕಷ್ಟ. ಇವತ್ತಿನ ಕಾಲದಲ್ಲಿ
ಇಂಥ ವ್ಯಕ್ತಿಗಳು ಸಿಗೋದು ಭಾರಿ ಕಷ್ಟ. ಇಂಥ ವ್ಯಕ್ತಿಗಳಿಗೆ ಭಗವಂತ ಇನ್ನಷ್ಟು ಐಶ್ವರ್ಯ ಕೊಟ್ಟು ಆಯುರಾರೋಗ್ಯ ಸುಖ ಶಾಂತಿ ಕೊಟ್ಟು ಶತಾಯುಷಿವಂತ ಮಾಡಬೇಕು. ಯಾಕಂದರೆ ಇವರೆಲ್ಲ ಒಂದು ಮಾಡಲ್, ನಮ್ಮ ಮಾರ್ಗದರ್ಶನ. ನಮಗೆ ಇವತ್ತು ಎಲ್ಲ ಕಮರ್ಷಿಯಲ್ ಮಾಡಿರೋ ಒಂದು ದುನಿಯಾಗಳಿಂದ ಇವತ್ತು ಯುಗದಲ್ಲಿ ಇಂಥ ವ್ಯಕ್ತಿಗಳು ಸಿಗೋದು ಭಾಳ. ನಾನು ಭೇಟಿ ಮಾಡಿ ನಿಮ್ಮ ಮಾತು ಕೇಳಿ ನೀವು ಮಾತಾಡ್ತಾ ಇರೋದು ಇದು ನೋಡ್ತಾ ಇದ್ದರೆ ನಿಮ್ಮ ಮುಂದಿನ ದಿನ ಭಾಳ ದೊಡ್ಡ ಉಜ್ವಲ ಭವಿಷ್ಯ ಇದೆ. ಅದಕ್ಕೆ ನಮ್ಮಿಂದ ಕೂಡ ಸಂಪೂರ್ಣ ಸಹಕಾರ ನೀಡಕ್ಕೆ ಇಷ್ಟಪಡ್ತೀನಿ. ಎರಡನೇದಾಗಿ ನಮಗೆ ಇವತ್ತು ನಿಮ್ಮ ಏನು ಅದು ಇದು ಎಕ್ಸ್ಪೋ ಇದೆಲ್ಲ ಕೂಡ ನಿಮ್ಮ ಮಲ್ಲೇಶ್ವರಮಲ್ಲೇ ಇನ್ನೊಂದೇನು ಭಾಳ ವೆರಿ ಸಂತೋಷವಾಗಿದೆ ಅಂತ ನಮ್ಮ ಡಾಕ್ಟರ್ ಶ್ರೀನಾಥ್ ಅವರು ಬಹುಶಃ ಅವ್ರ ದಾಖಲೆಗಳ ಸರಮಾರಣೆ ಇದೆ. ಬರಿತಾ ಹೋದರೆ ಒಂದು ಪೇಜ್ಗಟ್ಟಲೆ ಪುಟಗಟ್ಟಲೆ ಇದೆ. ನೋಡ್ತಾ ಇದ್ದೀನಿ, ಇದು ನೋಡ್ತಾ ಇದ್ದೇನೆ. ಓದೋಕ್ಕೆ ಟೈಮ್ ಇಲ್ಲ, ಓದೋಕ್ಕೆ ಟೈಮ್ ಇಲ್ಲ, ಆಮೇಲೆ ಓದ್ತೀನಿ ಅಂದರೆ ಇಷ್ಟೊಂದು ದಾಖಲೆಗಳನ್ನ ಇಟ್ಕೊಂಡಿರೋರು ನಿಜವಲ್ಲೂ ನಾನು ಭಾಳ ವಿರಳ ವ್ಯಕ್ತಿ. ಇವತ್ತು ನೋಡ್ತಾ ಇದ್ದೀನಿ ಕರಾಟೆಯಲ್ಲಿ ಎಷ್ಟೆಷ್ಟು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಪ್ರಶಸ್ತಿಗಳನ್ನ ದೊಡ್ಡ ಪಟ್ಟಿಯನ್ನೇ ಇಟ್ಕೊಂಡು ಬಂದು ತೋರಿಸ್ತಾ ಇದ್ದರೆ ನನಗೆ ಭಾಳ ಆಶ್ಚರ್ಯವಾಗಿ ಅದು ವಿನೂತನ ವ್ಯಕ್ತಿತ್ವ ಕಾಣ್ತಾ ಇದ್ದಾರೆ ಇವತ್ತು. ಇದ್ರ ಬಗ್ಗೆ ಇವರು ಮಲ್ಲೇಶ್ವರಂ ಇನ್ನೋವೇಟಿವ್ ಎಕ್ಸ್ಪೋ ಅಂತ ಹೇಳ್ಬಿಟ್ಟು ಇದೇ ತಿಂಗಳು 30ರಂದು ಭಾಳ ದೊಡ್ಡ ಮಟ್ಟದಲ್ಲಿ ಇವರು ಎಲ್ಲ ಸಾಧನೆಗಳ ಬಗ್ಗೆ ತೋರಿಸುವಂಥ ಎಕ್ಸಿಬಿಷನ್ ಮಾಡ್ತಾ ಇದ್ದಾರೆ. ಆ ಎಕ್ಸಿಬಿಷನ್ ನಾನು ಕೂಡ ಭಾಗಿಯಾಗ್ತೀನಿ, ತಾವು ಕೂಡ ಭಾಗಿಯಾಗಿ ಇಂಥ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡೋಂಥ ಕೆಲಸ ಮಾಡಿದರೆ ಮುಂದಿನ ದಿನಗಳಲ್ಲಿ ಬೇರೆ ಒಂದು ರೂಪದಲ್ಲಿ ಬೇರೆಯವರು ಕೂಡ ಇಂಥ ಭಾಳಷ್ಟು ಜನರು ಇರ್ತಾರೆ. ಅಂಥವ್ರು ಹುಡುಕಿ ಅವಕಾಶ ಕೊಡುವಂಥ ಒಂದು ವೇದಿಕೆ ಅದಾಗಲಿ. ಅದು ಏನು ಇನ್ನೋವೇಟರ್ಸ್ ಎಕ್ಸ್ಪೋ ಇದೆಯಲ್ಲ, ಅವತ್ತು ಆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಒಂದು ಮಾದರಿ ಕಾರ್ಯಕ್ರಮ ಅಂತ ಹಾರೈಸ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲ ಟೀಮ್ಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. NM ಸುರೇಶ್, ಅಧ್ಯಕ್ಷರು, ಕನ್ನಡ ಚಂಡಮಾರುತ. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ರಿಯಾಲಿಟಿ ಚಾನಲ್ಗೆ ಇವತ್ತಿನ ರಿಯಾಲಿಟಿ ಚಾನಲ್ ಜಮ್ ಚಾನಲ್ ಜನಧ್ವನಿ ಹಾಗೂ VK ನ್ಯೂಸ್ ಚಾನಲ್ಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಯಾಕೆಂತಂದರೆ ಇವರ ಮನದಾಳದ ಮಾತುಗಳನ್ನು ಚಿಟುಕಾಗಿ ಕೇಳಿದ್ವಿ. ಮುಂದಿನ ದಿನಗಳಲ್ಲಿ ನಮ್ಮ ಚಾನಲ್ಗೆ ಬಂದು ಅವರ ಪೂರ್ತಿ ವಿವರಗಳನ್ನು, ಅವರ ಜೀವಮಾನದ ಕಥೆಗಳನ್ನು ಹೇಳ್ತಾ ಇದ್ದಾರೆ. ವೀಕ್ಷಿಸಿ. ಜೈ ಹಿಂದ್. ಒಂದೇ ಮಾತರಂ.